ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಸಾಲ್ಮನಿ ಬಟರ್ಫ್ಲೈ ಡ್ರೀಮ್ಸ್ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ಗಣಿತ ಶಿಕ್ಷಕ ಮಂಜುನಾಥ್ ಸಾಲ್ಮನಿ. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಾಸ್ತವ ಸಂಖ್ಯೆಗಳ ಗಣಿತದ ಮೊದಲ ಅಧ್ಯಾಯ ಆಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳು. ಹಾಗಾದ್ರೆ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಸಂಖ್ಯೆಗಳ ಎಲ್ಲ ಒಂದು ಒಟ್ಟು ಗಣವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿಬಹುದು. ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು. ಈ ಎಲ್ಲ ಒಂದು ಸಂಖ್ಯೆಗಳ ಒಟ್ಟು ಗಣವನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ. ಉದಾಹರಣೆ 0, 1, -1, +2, √3, 2/3, π ಇತ್ಯಾದಿ ಉದಾಹರಣೆಗಳು ಕೂಡ ನಮ್ಗೆ ಏನಂತ ಕರಿಬಹುದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿಬಹುದು. ಮ್ಯಾಥಮೆಟಿಕಲ್ ನಾವು ಯಾವ ತರ ರೀಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ n ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, w ಪೂರ್ಣ ಸಂಖ್ಯೆಗಳು, z ಪೂರ್ಣಾಂಕಗಳು, q ನಮ್ಮ ಭಾಗಲಬ್ಧ ಸಂಖ್ಯೆಗಳು ಮತ್ತು ಇರ್ಯಾಷನಲ್ ನಂಬರ್ಸ್ ಅಭಾಗಲಬ್ಧ ಸಂಖ್ಯೆಗಳು. ಇವೆಲ್ಲವೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳಿಗೆ ಉದಾಹರಣೆಗಳಾಗ್ತವು ಅಂತ ನಾವು ಹೇಳ್ಬೋದು ಮಕ್ಕಳೇ. ಇದಾದ ತಕ್ಷಣ ನಾವೀಗ ಮೇನ್ ಇಂಪಾರ್ಟೆಂಟ್ ಈ ಚಾಪ್ಟರ್ನಲ್ಲಿ ಒಂದು ಪ್ರಮುಖವಾದಂತಹ ಪ್ರಮೇಯ ಬರುತ್ತೆ. ಅದೇನಪ್ಪ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಆ ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಓಕೆ, ಈಗ ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನು ನೋಡೋಣ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇದು 1 ಮಾರ್ಕ್ಸಿಗೆ ಕ್ವಶನ್ ಅನ್ನ ಕೇಳ್ತಾರೆ. ಹಾಗಾದ್ರೆ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತೈತಪ್ಪ ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಈ ಒಂದು ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅನ್ನೋದನ್ನ ನಮ್ಮ ವಾಸ್ತವ ಸಂಖ್ಯೆಗಳ ಒಂದು ಅಂಕಗಣಿತದ ಮೂಲ ಪ್ರಮೇಯ ನಮಗೆ ತಿಳಿಸಿಕೊಡುತ್ತೆ. ಆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಾನು ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತಂದು ನಮ್ಮ ನಿಯಮ ಹೇಳ್ತೈತಿ. ಹಾಗಾದ್ರೆ ಉದಾಹರಣೆ ತಗೊಳ್ಳೋದಾದ್ರೆ ಈಗ 12 ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿಬಹುದು. ಈ 12 ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಾಕಾರ ಮಾಡಬೇಕು. 2 6 12, ಅಗೇನ್ 2 3 6, ನೆಕ್ಸ್ಟ್ 3 1 3. ಹಾಗಾದ್ರೆ ಈ 12 ಈ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಯಾವ ರೀತಿಯಾಗಿ ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಬಹುದಪ್ಪ ಅಂದ್ರೆ 2 × 2 × 3 ಈ ರೂಪದಲ್ಲಿ ನಾವು ಇದನ್ನ ಏನ್ ಮಾಡಬಹುದು ವ್ಯಕ್ತಪಡಿಸಬಹುದು ಅಂತ ನಮಗೆ ಅಂಕಗಣಿತದ ಮೂಲ ಪ್ರಮೇಯ ನಮ್ಗೆ ಏನ್ ಕೊಡುತ್ತಪ್ಪ ಅಂದ್ರೆ ತಿಳಿಸಿಕೊಡುತ್ತೆ ಮಕ್ಕಳೇ. ಹಾಗಾದ್ರೆ ನಾವು ಈಗ ಆ ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧ ರೂಪದಲ್ಲಿ ಯಾವ ರೀತಿಯಾಗಿ ಸಂಖ್ಯೆಗಳನ್ನು ವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತಂದು. ಮೊದಲನೇ ಸಂಖ್ಯೆ 70 ಇದೆ. 70 ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇ ಸಂಖ್ಯೆ 70. ಈ 70 ಸಮಸಂಖ್ಯೆ ಆಗಿರೋದ್ರಿಂದ ಪ್ರತಿಯೊಂದು ಸಮಸಂಖ್ಯೆಯನ್ನು 2ರಿಂದ ಪೂರ್ಣವಾಗಿ ಭಾಗ ಹೋಗಬೇಕು. ಹಾಗಾಗಿ 2ರಿಂದ 2 3 6, 1 ಉಳಿತು, 2 5 10. ಅಗೇನ್ 35 ಅನ್ನೋದು ಸಮಸಂಖ್ಯೆ ಅಲ್ಲ, ಅದು 2ರಿಂದ ಭಾಗವಾಗಲ್ಲ, 3ರಿಂದನೂ ಭಾಗ ಹೋಗಲ್ಲ. ಅದನ್ನು 5ರಿಂದ ಪೂರ್ಣವಾಗಿ ಭಾಗ ಮಾಡಬೇಕು. 5 1 5 7, ನೆಕ್ಸ್ಟ್ 7 1. ಹಾಗಾದ್ರೆ ಇದರ ಅಪವರ್ತನಗಳು ಏನೇನಾಕವಪ್ಪ ಅಂದ್ರೆ 2 × 5 × 7 ಅಂತ ಮಕ್ಕಳು. ಅದೇ ರೀತಿಯಾಗಿ 90ರ ಅಪವರ್ತನಗಳನ್ನು ಕಂಡಿಡಿಯೋಣ. 90 2ರಿಂದ ಭಾಗ ಮಾಡೋಣ, ಯಾಕಪ್ಪ ಅಂದ್ರೆ 90 ಅನ್ನೋದು ಸಮಸಂಖ್ಯೆ. 2 4 8, 1 ಉಳಿತು, 2 5 10, 45 ಆಗುತ್ತೆ. ಸಮಸಂಖ್ಯೆ ಅಲ್ಲ 45. ನೆಕ್ಸ್ಟ್ 3ರಿಂದ ಭಾಗ ಹೋಗುತ್ತೆ. 4 5 ಕೂಡಿಸಿದ್ರೆ 9 ಆಗುತ್ತೆ. ಹಾಗಾಗಿ 3ರಿಂದ ಭಾಗ ಹೋಗುತ್ತೆ. 3 1 3, 1 ಉಳಿತು, 3 5 15. ಹಾಗೇನ್ 3ರಿಂದ 3 5 15. ನೆಕ್ಸ್ಟ್ 5 ಯಾವಾಗ ಹೋಗ್ತದಪ್ಪ ಅಂದ್ರೆ 5ರಿಂದ 5 1 5. ಹಾಗಾದ್ರೆ ಇದರ ಅಪವರ್ತನಗಳು ಏನೇನಕ್ಕಪ್ಪ ಅಂದ್ರೆ 2 × 3 × 3 × 5 ಆಗ್ತಾವ ಮಕ್ಕಳೇ. ಅದೇ ರೀತಿಯಾಗಿ 200 ನೋಡೋಣ. 200 ಸಮಸಂಖ್ಯೆ 2ರಿಂದ ಭಾಗ ಮಾಡಬೇಕು. 2 1 0 0, 2ರಿಂದ 2 5 10, 0 0. 50 ಸಮಸಂಖ್ಯೆ 2ರಿಂದ 2 4, 1 ಉಳಿತು, 2 5 10. ನೆಕ್ಸ್ಟ್ 25 ಸಮಸಂಖ್ಯೆ ಅಲ್ಲ, 2ರಿಂದ ಭಾಗ ಹೋಗಲ್ಲ. ನೆಕ್ಸ್ಟ್ 3ರಿಂದನೂ ಭಾಗ ಹೋಗಲ್ಲ, 5ರಿಂದ ಭಾಗ ಹೊಡಿಬೇಕು. 5 5 25. ಅಗೇನ್ ನಾವೇನ್ ಮಾಡ್ಬೇಕು
5 ಒಂದಲೇ 5. ಹಾಗಾದ್ರೆ ಇವುಗಳ ಗುಣಲಬ್ಧ ರೂಪ ಏನಾಗುತ್ತಪ್ಪ? 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 140 ಮಾಡೋದಾದ್ರೆ ಭಾಗಾಕಾರ ರೂಪದಲ್ಲಿ 140, 2ರಿಂದ ಭಾಗ ಮಾಡೋಣ. 2 7 14, 0ಗೆ 0. ಅಗೇನ್ 2ರಿಂದ 2 3 6, 1 ಉಳಿತು. 2 5 10, 35. 5ರಿಂದ ಭಾಗ ಹೋಗುತ್ತೆ. 5 7 35. ಅಗೇನ್ 7ರಿಂದ 7 1 7. ಹಾಗಾದ್ರೆ ಇದರ ಗುಣಲಬ್ಧ ರೂಪ ಏನಾಗುತ್ತೆ? 2 ಇಂಟು 2 ಇಂಟು 5 ಇಂಟು 7 ಆಗುತ್ತೆ. ಹಾಗಾದ್ರೆ ನೀವೊಂದು ಪ್ರಶ್ನೆಯನ್ನು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳೇ. ಅದೇನಪ್ಪ ಅಂದ್ರೆ 100ರ ಅಪವರ್ತನಗಳನ್ನ ಗುಣಲಬ್ಧ ರೂಪದಲ್ಲಿ ನೀವು ಕೂಡ ವ್ಯಕ್ತಪಡಿಸಿ ನನಗೆ ಉತ್ತರವನ್ನ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನೀಟಾಗಿ ಬರೆದುಕೊಳ್ಳಿ ಮಕ್ಕಳೇ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ 1000 = 2 ರ ಘಾತ m ಇಂಟು 5 ರ ಘಾತ n ಆದರೆ m ಮತ್ತು n ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ನೋಡಿ ಮಕ್ಕಳೇ, ನಾವು ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಸೇಮ್ ಆಗಲೇ ನಾನು ಹೇಳಿದೆ. ಅವಿಭಾಜ್ಯ ಅಪವರ್ತನಗಳನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಇದನ್ನು ಕೂಡ ನಾವು ಅಪವರ್ತಿಸ್ಕೊಂತ ಹೋಗ್ಬೇಕು. ಬಂದಂಥ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರೆಯುವ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗಾದರೆ ಯಾವ ರೀತಿಯಾಗಿ ನೋಡಿ ಮಕ್ಕಳೇ, ನೋಡಿ 1000 ಇದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಮಾಡಿ. 2 5 0ಗೆ 0, 0ಗೆ 0. ಅಗೇನ್ ಸಮಸಂಖ್ಯೆ. 2 7 4, 1 ಉಳಿತು. 2 5 10, 0ಗೆ 0. ಅಗೇನ್ ಸಮಸಂಖ್ಯೆ. 2ರಿಂದ 2 1 2 7 1 ಉಳಿತು. 2 5. ಅಗೇನ್ ಇದು ಸಮಸಂಖ್ಯೆ ಅಲ್ಲ, 2ರಿಂದ ಭಾಗ ಹೋಗಲ್ಲ, 3ರಿಂದನೂ ಭಾಗ ಹೋಗಲ್ಲ. 5ರಿಂದ ಭಾಗ ಮಾಡಿ. 5 7 10, 2 ಉಳಿತು. 5 5 25. ಅಗೇನ್ ನಾವು ಇದನ್ನು ಭಾಗಿಸ್ಕೊಂತ ಹೋಗೋಣ. 5ರಿಂದ 5 5 25. ಅಗೇನ್ ನಾವೇನು ಮಾಡಬಹುದು? 5 1 5 ಅಂತ ಬರಿಬಹುದು. ಹಾಗಾದರೆ ಇದನ್ನು ಗುಣಲಬ್ಧ ರೂಪದಲ್ಲಿ ಬರೆದ್ರೆ 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 5 ಅಂತ ನಾವು ನೋಡ್ಬೋದು ಅಬ್ಸರ್ವೇಷನಲ್ಲಿ. ಹಾಗಾದರೆ ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆಯೋದು ಹೆಂಗಪ್ಪ ಅಂದ್ರೆ 2 ಅನ್ನೋದು ಎ ಸಲ ರಿಪಿಟೇಷನ್ ಆಗೈತಪ್ಪ ಅಂತಂದ್ರೆ 3 ಸಲ ರಿಪಿಟೇಷನ್ ಆಗಿದೆ. ಇಂಟು ನೆಕ್ಸ್ಟ್ ನಂಬರ್ 5 ಅನ್ನೋದು ಕೂಡ ಎಷ್ಟು ಸಲ ರಿಪಿಟೇಷನ್ ಆಗೈತಪ್ಪ ಅಂತಂದ್ರೆ 3 ಸಲ ರಿಪಿಟೇಷನ್ ಆಗೈತಿ. ಹಾಗಾಗಿ ಇದನ್ನ 2 ರ ಘಾತ 3 ಇಂಟು 5 ರ ಘಾತ 3 ಅಂತ ಹೇಳ್ಬೋದು. ಇಲ್ಲಿ m ನ ಜಾಗದಲ್ಲಿ ಯಾವ ಸಂಖ್ಯೆ ಐತಪ್ಪ ಅಂದ್ರೆ 3 ಇದೆ. n ನ ಜಾಗದಲ್ಲಿ ಯಾವ ಸಂಖ್ಯೆ ಐತಪ್ಪ ಅಂದ್ರೆ 3 ಇದೆ. ಹಾಗಾದ್ರೆ m ಮತ್ತು n ಬೆಲೆಗಳು ಯಾವಪ್ಪ ಅಂದ್ರೆ ಒಂದು 3, ಇನ್ನೊಂದು 3 ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಒಂದು ಲೆಕ್ಕವನ್ನು ಟ್ರೈ ಮಾಡಿ. ಯಾವುದಪ್ಪ ಅಂತಂದ್ರೆ 250. ಇದನ್ನು ನೀವೇನ್ ಮಾಡ್ರಿ 2 ರ ಘಾತ m ಆ್ಯಂಡ್ 2 ರ ಘಾತ n ರೂಪದಲ್ಲಿ ಬರೆದು ಅಲ್ಲಿ ನಿಮಗೆ m ನ ಬೆಲೆ ಏನು ಬರುತ್ತೆ ಮತ್ತು n ನ ಬೆಲೆ ಏನು ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾರೆ ಮಕ್ಕಳೇ. ಓಕೆ, ಬರೆದುಕೊಳ್ಳಿ. ಓಕೆ, ಈಗ ನಾವು ಮಸಹ ಮತ್ತು ಲಸಹ ಪ್ರಶ್ನೆಗಳಿಗೆ ಹೋಗೋಣ. ಮಸಹ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳು ಯಾವ ಗರಿಷ್ಠ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗುತ್ತವೆ ಅನ್ನೋದನ್ನ ಪತ್ತೆ ಹಚ್ಚೋದೇ ನಾವು ಮಸಹ ಅಂತ ಕರಿತೀವಿ. ಈ ಮಸಹದಲ್ಲಿ ನಾವು ಗರಿಷ್ಠ ಅನ್ನುವ ಪದವನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಂತೀವಿ ಮಕ್ಕಳೇ. ಅದೇ ರೀತಿಯಾಗಿ ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ, ಅಪವರ್ತ್ಯ ಅಥವಾ ಗುಣಕ ಅಂತ ಕರಿತೀವಿ. ಕೊಟ್ಟಿರುವಂತಹ ಸಂಖ್ಯೆಗಳಿಂದ ಯಾವ ಒಂದು ಚಿಕ್ಕ ಸಂಖ್ಯೆ ಅಥವಾ ಕನಿಷ್ಠ ಸಂಖ್ಯೆಯು ಪೂರ್ಣವಾಗಿ ಭಾಗ ಹೋಗುತ್ತದೆ ಎಂಬುದನ್ನು ಪತ್ತೆ ಹಚ್ಚೋದನ್ನು ನಾವು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ ಅಂತ ಕರಿತೀವಿ ಮಕ್ಕಳೇ. ಹಾಗಾದ್ರೆ ನೋಡ್ಕೊಳ್ಳಿ, ಮಸಹ ಮಹತ್ತಮ ಸಾಮಾನ್ಯ ಅಪವರ್ತನ ಮತ್ತು ಇಂಪಾರ್ಟೆಂಟ್ ವರ್ಡ್ ಏನಪ್ಪ ಅಂದರೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿದ್ದು ಗರಿಷ್ಠ ಅನ್ನೋ ಪದ. ಗರಿಷ್ಠ ಅನ್ನೋ ಪದ ಬಂತಪ್ಪ ಅಂದರೆ ಇದು ಮಸಹಕ್ಕೆ ತಮ್ಮ ಸಂಬಂಧಪಟ್ಟದ್ದು ಅಂತ ಅನ್ಕೊಳ್ಳೋಣ. ಅದೇ ಥರ ಲಸಹ ಅಂದರೆ ಲಘುತ್ತಮ
ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ ಅಂತ ಹೇಳ್ಬೋದು. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ ಅಂತ ಹೇಳ್ಬೋದು. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಕನಿಷ್ಠ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ಮಕ್ಕಳು. ಕನಿಷ್ಠ ಅನ್ನೋ ಪದವನ್ನು ನಾವೇನು ಮಾಡ್ಕೊಂತೀವಿ, ಬಳಕೆ ಮಾಡ್ಕೊಂತೀವಿ. ನೆನ್ಪಿಟ್ಕೊಳ್ರಿ, ಮಸಹ ಅಂತಂದ್ರೆ ಕೊಟ್ಟಿರುವಂಥ ಸಂಖ್ಯೆಗಳು ಯಾವ ಗರಿಷ್ಠ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೋಗ್ತಾವೋ, ಲಸಹ ಅಂತಂದ್ರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳಿಂದ ಯಾವ ಕನಿಷ್ಠ ಸಂಖ್ಯೆ ಪೂರ್ಣವಾಗಿ ಭಾಗ ಹೋಗುತ್ತೆ ಅನ್ನೋದನ್ನ ನೋಡೋದು. ಈಗ ನಾವು ಮಸಹ ಮತ್ತು ಲಸಹಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಸೂತ್ರಗಳು ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಮಸಹ ಮತ್ತು ಲಸಹಗೆ ಸಂಬಂಧಿಸಿದ ಸೂತ್ರಗಳು. ಒಂದನೇದ್ದು ಮಸಹ ಇಂಟು ಲಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ. ಎ ಅಂದ್ರೆ ಮೊದಲನೇ ಸಂಖ್ಯೆ ಅಥವಾ ಒಂದನೇ ಸಂಖ್ಯೆ, ಬಿ ಅಂದ್ರೆ ಎರಡನೇ ಸಂಖ್ಯೆ ಅಥವಾ ಇನ್ನೊಂದು ಸಂಖ್ಯೆ ಅಂತ ಕರಿತೀವಿ. ಮಸಹವನ್ನು ಕಂಡುಹಿಡಿಬೇಕಾದ್ರೆ ಈ ಸೂತ್ರ ಯೂಸ್ ಮಾಡಬೇಕು. ಮಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಪಾನ್ ಲಸಹ. ಅದೇ ರೀತಿಯಾಗಿ ಲಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ ಅಪಾನ್ ಮಸಹ. ಏನ ಬೆಲೆಯನ್ನ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ, ಒಂದು ಸಂಖ್ಯೆ ಬೆಲೆಯನ್ನು ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಮಸಹ ಇಂಟು ಲಸಹ ಅಪಾನ್ ಬಿ. ಬಿ ಅಂದ್ರೆ ಇನ್ನೊಂದು ಸಂಖ್ಯೆ, ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಮಸಹ ಇಂಟು ಲಸಹ ಅಪಾನ್ ಎ ಸೂತ್ರವನ್ನು ಯೂಸ್ ಮಾಡಬೇಕು. ಇವುಗಳು ಲಸಹ ಮತ್ತು ಮಸಹಕ್ಕೆ ಸಂಬಂಧಿಸಿದಂತೆ ಇರುವಂತಹ ಸೂತ್ರಗಳಾಗಿವೆ ಮಕ್ಕಳೇ. ಈ ಒಂದು ಇಂಪಾರ್ಟೆಂಟ್ ನೋಟನ್ನು ಕೂಡ ಬರೆದುಕೊಳ್ಳಿ ಮಕ್ಕಳೇ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಒಂದು ಮಸಹ ಒಂದು ಆಗಿರುತ್ತೆ, ಅದೇ ರೀತಿಯಾಗಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಲಸಹು ಅವುಗಳ ಗುಣಲಬ್ಧವಾಗಿರುತ್ತೆ. ಆ ಎರಡೂ ಸಂಖ್ಯೆಗಳ ಒಂದು ಗುಣಲಬ್ಧವಾಗಿರುತ್ತೆ ಮಕ್ಕಳೇ. ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಆಗಿದ್ವಪ್ಪ ಅಂತಂದ್ರೆ ಅವುಗಳ ಒಂದು ಲಸಹ ಏನಾಗುತ್ತಪ್ಪ ಅಂದ್ರೆ ಗುಣಲಬ್ಧ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2 ಇಂಟು 3 ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಅಂದ್ರೆ 6. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳ ಒಂದು ಮಸಹ ಎಷ್ಟಾಗುತ್ತಪ್ಪ ಅಂದ್ರೆ 1 ಆಗುತ್ತೆ. ಆ ಅವಿಭಾಜ್ಯ ಸಂಖ್ಯೆಗಳ ಲಸಹ ಎಷ್ಟಾಗುತ್ತಪ್ಪ ಅಂದ್ರೆ ಅವುಗಳ ಗುಣಲಬ್ಧ ಆಗುತ್ತೆ ಅನ್ನೋದು ಇದರ ಮೂಲಕ ನಾವು ತಿಳ್ಕೋಬಹುದು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆಗಳಲ್ಲಿ ಕೇಳಿದರೆ, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಸಂಬಂಧಿಸಿದಂತೆ ಮಸಹ ಎ ಕಾಮ ಬಿ ಇಂಟು ಲಸಹ ಎ ಕಾಮ ಬಿ ಗಳಿಗೆ ಸಮನಾದದ್ದ ಬೆಲೆ ಯಾವುದಪ್ಪ ಅಂತಂದ್ರೆ ಎ ಇಂಟು ಬಿ. ನಾನು ಇದನ್ನ ಆಲ್ರೆಡಿ ನಾನು ಸೂತ್ರಗಳ ಒಂದು ಪಟ್ಟಿಯಲ್ಲಿ ಹೇಳಿದ್ದೀನಿ. ಮೊದಲನೇ ಸೂತ್ರ ಹೇಳಿದಿರಲ್ರಿ ಮಕ್ಕಳೇ, ಮಸಹ ಇಂಟು ಲಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ. ಯಾವಾಗಲಾದ್ರೂ ನಾವು ಮಸಹ ಮತ್ತು ಲಸಹಗಳ ಗುಣಾಕಾರ ಮಾಡಕತ್ತೀವಪ್ಪ ಅಂದ್ರೆ ಆ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನು ತೋರಿಸ್ಬೇಕು. ಹಾಗಾಗಿ ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿದರೆ, ಮಸಹ ಇಂಟು ಲಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ ಅನ್ನೋದು ಒಂದು ಇಂಪಾರ್ಟೆಂಟ್ ಅಂತ ಮಾಹಿತಿ ಮಕ್ಕಳೇ. ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಈ ರೀತಿಯಾಗಿದೆ. 12, 15 ಮತ್ತು 21ರ ಮಸಹ ಮತ್ತು ಲಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಿಯಿರಿ ಅಂತ ಕೇಳೋಣ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು ನೋಡು. ಫಸ್ಟ್ ಇದರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಇದರದ್ದು ಮೊದಲು 12ರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ನೋಡಿ, 12ರ ಅಪವರ್ತನಗಳು 2 ರಿಂದ 2 6 12, ಅಗೇನ್ 2 3 6, ಅಗೇನ್ 3 1. ಹಾಗಾದರೆ ಇದರ ಒಂದು ಅಪವರ್ತನಗಳೇನಾದವು 2 ಇಂಟು 2 ಇಂಟು 3 ಆಯಿತು. ನೆಕ್ಸ್ಟ್ ನಂಬರ್ ಬಂದ್ಬಿಟ್ಟು 15. 15ರ ಅಪವರ್ತನಗಳನ್ನು ಕೂಡ ಕಂಡುಹಿಡಿಯೋಣ. 15 3 ಮಗ್ಗಿಯಲ್ಲಿ ಬರುತ್ತೆ, 3 5. ನೆಕ್ಸ್ಟ್ 5 1. ಹಾಗಾದರೆ ಇದರ ಅಪವರ್ತನಗಳು ಏನಾದವಪ್ಪ ಅಂತಂದರೆ 3 ಇಂಟು 5 ಆಯಿತು. ನಂತರದಲ್ಲಿ 21ರ ಅಪವರ್ತನಗಳು. 21ರ ಅಪವರ್ತನಗಳು ಏನಾದವಪ್ಪ ಅಂತಂದರೆ 3ರಿಂದ ಭಾಗ ಹೋಗುತ್ತೆ, 3 7 21. ಹಾಗೇನು ಎಷ್ಟಾಗುತ್ತಪ್ಪ ಅಂತಂದರೆ 7 1 ಏನಾಗುತ್ತಪ್ಪ 7 ಆಗುತ್ತೆ. ಇದರ ಅಪವರ್ತನಗಳು ಬಂದ್ಬಿಟ್ಟು 3 ಇಂಟು 7 ಆಗುತ್ತೆ. ಈಗ ಇದರ ಒಂದು ಅಪವರ್ತನಗಳನ್ನು ನಾವು ಘಾತಾಂಕ ರೂಪದಲ್ಲಿ ಬರ್ಕೋಬೇಕಾಗತ್ತೆ. 2 ಇಂಟು 2 ಇಂಟು 3. ಇದನ್ನು ಘಾತಾಂಕ ರೂಪದಲ್ಲಿ ಬರೆದ್ರೆ 2ರ ಘಾತ 2 ಇಂಟು 3ರ ಘಾತ 1 ಆಗುತ್ತೆ. ಅದೇ ರೀತಿಯಾಗಿ 15 ಇದನ್ನು ನಾವು ಬರೆಯೋಣ. ಈಗ 3 ಇಂಟು 5 ಘಾತಾಂಕ ರೂಪದಲ್ಲಿ ಏನಾಗುತ್ತೆ 3ರ ಘಾತ 1 ಇಂಟು 5ರ ಘಾತ 1 ಆಗುತ್ತೆ. ಅದೇ ರೀತಿಯಲ್ಲಿ 21 ಇದರ ಒಂದು ಅಪವರ್ತನ ಬಂದ್ಬಿಟ್ಟು 3 ಇಂಟು 7.
ಇದರ ಒಂದು ಘಾತಾಂಕ ರೂಪ 3 × 1 × 7 ಆಗಿಬಿಡುತ್ತೆ. ಹಾಗಾದರೆ ಈಗ ಸದ್ಯಕ್ಕೆ ನಾವೇನು ಕಂಡುಹಿಡಿಬೇಕಂದ್ರೆ ಇವುಗಳ ಒಂದು ಮಸಾಹವನ್ನು ಕಂಡುಹಿಡಿಬೇಕು. ಮಸಾಹ ಅಂದರೆ ನೋಡಿ ಮಕ್ಕಳೇ, ಎಲ್ಲ ಕಡೆನೂ ಆ ನಂಬರ್ ಇರಬೇಕು ಮತ್ತು ಘಾತಾಂಕದಲ್ಲಿ ಚಿಕ್ಕದಿರಬೇಕು. ಹಾಗಾದ್ರೆ ನೋಡು, ಈ ಕಡೆನೂ ಕೂಡ 3 ಇದೆ, ಈ ಕಡೆನೂ ಕೂಡ 3 ಇದೆ, ಈ ಕಡೆನೂ ಕೂಡ 3 ಇದೆ. ಹಾಗಾದರೆ 3 ಘಾತಾಂಕದಲ್ಲಿ ಚಿಕ್ಕದು ಯಾವುದೈತಪ್ಪ ಅಂದ್ರೆ 1, 3ರ ಘಾತ 1 ಅಂದರೆ ಅವುಗಳ ಬೆಲೆ ಎಷ್ಟಪ್ಪ ಅಂದ್ರೆ 3 ಆಗಿಬಿಡುತ್ತೆ. ಅದೇ ಥರನೇ ನಾವೀಗ ಲಸ ಕಂಡಿಡಿಯೋಣ. ಲಸ ಅಂತಂದರೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಕೂಡ ಗುಣಾಕಾರ ರೂಪದಲ್ಲಿ ಬರಿಬೇಕು ಮತ್ತು ಘಾತಾಂಕದಲ್ಲಿ ಹೈಯೆಸ್ಟ್ ಯಾವುದೈತಿ ಅಂತಂದು ಬರಿಬೇಕು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಸಂಖ್ಯೆಗಳದವಲ್ಲಿ 2 ಐತಿ, 3 ಐತಿ, 5 ಐತಿ, 7 ಐತಿ. 2ರ ಘಾತಾಂಕದಲ್ಲಿ ಎಷ್ಟು? 2 ಐತಿ. 3ರ ಘಾತಾಂಕದಲ್ಲಿ 1 ಐತಿ, 5ರ ಘಾತಾಂಕದಲ್ಲಿ 1, 7ರ ಘಾತಾಂಕದಲ್ಲಿ 1. ಹಾಗಾತಪ್ಪ ಅಂದರೆ 2ರ ಘಾತ 2 ಅಂದರೆ 4, 3ಕ್ಕೆ 3, 5ಕ್ಕೆ 5, 7ಕ್ಕೆ 7 ಆಗಿಬಿಡುತ್ತೆ. ಹಾಗಾದರೆ ನೋಡಿ ಇಲ್ಲೇನಾಗುತ್ತೆ, ಈಗ ಗುಣಾಕಾರ ಮಾಡಿದರೆ 4 3 12, 12 ಇಲ್ಲಿ 60, 67 ಎಷ್ಟಾಗುತ್ತಪ್ಪ ಅಂತಂದ್ರೆ 420 ಆಗುತ್ತೆ. ಹಾಗಾದರೆ ಈ ಒಂದು ಕ್ವಶನ್ನ ಅಥವಾ ಪ್ರಶ್ನೆಯ ಒಂದು ಲಸಹ ಎಷ್ಟಾಗುತ್ತಪ್ಪ ಅಂದರೆ 420 ಆಗುತ್ತೆ. ಮಸಹ ಬಂದ್ಬಿಟ್ಟು 3 ಆಗುತ್ತೆ ಮಕ್ಕಳೇ. ಯಾವುದೇ ರೀತಿಯಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳೇ. 3, 8 ಮತ್ತು 15ರ ಮಸಹ ಮತ್ತು ಲಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಈಗ ಸಾಲ್ವ್ ಮಾಡೋಣ. 24 ಮತ್ತು 36ರ ಲಸಹ 72 ಆದರೆ ಅವುಗಳ ಮಸಹ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಅವುಗಳ ಮಸವನ್ನು ಕಂಡುಹಿಡಿಯೋಕ್ಕೆ ನಾವು ಮಸಹದ ಸೂತ್ರ ಕೇಳೋಣ. ಫಸ್ಟು 24 ಅನ್ನೋದು ಎ = 24. ಅದೇ ಥರ 36 ಅಂದರೆ ಎರಡನೇ ಸಂಖ್ಯೆ, ಬಿ = 36. ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಲಸಹ ಕೊಟ್ಟಿದ್ದಾನೆ. ಹಾಗಾದರೆ ಲಸ = ಎಷ್ಟು ಕೊಟ್ಟಿದ್ದಾನೆ? 72 ಕೊಟ್ಟಿದ್ದಾನೆ. ಏನನ್ನು ಕಂಡುಹಿಡಿಯಕ್ಕೆ ಕೇಳಿದಾನಪ್ಪ ಅಂತಂದರೆ ಮಸಹವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾನೆ. ಹಾಗಾದರೆ ಮಸಹದ ಸೂತ್ರ ಬಂದ್ಬಿಟ್ಟು ಮಸಹ = a × b ಅಪಾನ್ ಲಸಹ ಅನ್ನೋದು ನಮಗೆ ಗೊತ್ತು, ಲಸಹ. ಹಾಗಾದರೆ ಎ ಅಂದರೆ ಎಷ್ಟಿದೆ? 24. ಬಿ ಅಂದರೆ ಎಷ್ಟಿದೆ? 36. ಅದೇ ಥರ ಡಿವೈಡೆಡ್ ಬೈ ಲಸ ಎಷ್ಟೈತಪ್ಪ ಅಂದರೆ 72. ಈಗ ನೋಡಿ 24 1 24, 3 72, 3 1 3 12 ಇವುಗಳ ಒಂದು ಮಸಹ ಎಷ್ಟಾಗುತ್ತಪ್ಪ ಅಂತಂದರೆ 12 ಆಗುತ್ತೆ ಮಕ್ಕಳೇ. ನೀವು ಕೂಡ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳಿ. ಈಗ ನಾವು ಈ 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. 2 ಸಂಖ್ಯೆಗಳ ಮಸಹ ಮತ್ತು ಲಸಹ ಕ್ರಮವಾಗಿ 4 ಮತ್ತು 60. ಅದರಲ್ಲಿ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನೋದು. ಹಾಗತ್ತಪ್ಪ ಅಂದರೆ ಇದರಲ್ಲಿ ನೋಡಿ ಮಕ್ಕಳೇ, ಈಗ ಸದ್ಯಕ್ಕೆ ಏನೇನು ಕೊಟ್ಟಾರ ನೋಡು. 2 ಸಂಖ್ಯೆಗಳ ಮಸಹ ಕೊಟ್ಟಿದ್ದಾನೆ, ಬರ್ಕೋಣ. ಮಸಹ = ಎಷ್ಟಿದೆ? 4 ಇದೆ. ನೆಕ್ಸ್ಟ್ ಲಸಹ = ಎಷ್ಟಿದೆ? 60 ಇದೆ. ಅದೇ ರೀತಿಯಾಗಿ ಒಂದು ಸಂಖ್ಯೆ ಅಂದರೆ ಎ = ಎಷ್ಟಿದೆ? 12 ಇದೆ. ಇನ್ನೊಂದು ಸಂಖ್ಯೆ ಅಂದರೆ ಬಿ = ಕ್ವಶನ್ ಮಾರ್ಕ್. ಹಾಗಾದರೆ ಬಿನ ಸೂತ್ರವನ್ನು ಅಪ್ಲೈ ಮಾಡೋಣ. ಬಿ = ಮಸಹ ಇಂಟು ಲಸಹ ಅಪಾನ್ ಎ. ಹಾಗಾದರೆ ಮಸಹ ಅಂದರೆ ಎಷ್ಟಿದೆ? 4 ಇದೆ. ಇಂಟು ಲಸಹ ಅಂದರೆ ಎಷ್ಟಿದೆ? 60 ಇದೆ. ಅಪಾನ್ ಎ ಅಂದರೆ ಎಷ್ಟಿದೆ ಅಪ್ಪ ಅಂದ್ರೆ 12 ಇದೆ. 12 1 12, 12 ಇಲ್ಲಿ 60, 5 ನಕಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಬಿ = 20 ಆಗುತ್ತೆ. ಓಕೆ, ಸರಿಯಾದ ರೀತಿಯಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿದೆ. ನೋಡಿ, 12 ಮತ್ತು 15ರ ಮಸಹವು 3 ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತಂದೈತಿ. ಹಾಗಾದರೆ 12 ಅನ್ನೋದು ಎ ಆಗುತ್ತೆ. ಎ = 12. ಅದೇ ರೀತಿ ಬಿ ಬೆಲೆ ಎಷ್ಟು ಕೊಟ್ಟನಪ್ಪ ಅಂದರೆ 15 ಕೊಟ್ಟಾನೆ. ನೆಕ್ಸ್ಟು ಮಸಹ = ಎಷ್ಟು ಕೊಟ್ಟನಪ್ಪ ಅಂದರೆ ಮಸಹ = 3 ಕೊಟ್ಟಿದ್ದಾನೆ. ಏನು ಕಂಡುಹಿಡಿಬೇಕಂದ್ರೆ ಲಸಹವನ್ನು ಕಂಡುಹಿಡಿಬೇಕು. ಹಾಗಾದರೆ ಲಸಹದ ಸೂತ್ರ ಬಂದ್ಬಿಟ್ಟು ಲಸಹ = a × b ಅಪಾನ್ ಮಸಹ ಅನ್ನೋ ಸೂತ್ರ ಆಗುತ್ತೆ. ಹಾಗಾದರೆ ಎ ಅಂದರೆ ಬೆಲೆ ಎಷ್ಟಿದೆ? 12.
ಬಿ ಅಂದರೆ ಬೆಲೆ ಎಷ್ಟಿದೆ 15 ಅಪಾನ್ ಮಸಹ ಅಂದರೆ ಬೆಲೆ ಎಷ್ಟಿದೆ 3 3 1 3 5 ಹಾಗಾದ್ರೆ 12 5 ಎಷ್ಟಾಗುತ್ತಪ್ಪ ಅಂದರೆ 60 ಆಗುತ್ತೆ ಅವುಗಳ ಒಂದು ಲಸಹ. ಬರೆದುಕೊಳ್ಳಿ ಮಕ್ಕಳೇ, ಸರಿಯಾದ ರೀತಿಯಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಪ್ರಶ್ನೆ ಮಕ್ಕಳೇ. ಈ ಥರದಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನು ಪ್ರತಿ ಬಾರಿನೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾನೆ. ಹಾಗಾದರೆ ನೋಡಿ ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬೇಕಂದ್ರೆ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಐತಿ. ನಾವು ಇದನ್ನ ಏನಂತ ಬರ್ಕೋಬೇಕಂದ್ರೆ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಇರ್ತಾವಪ್ಪ ಅಂತಂದರೆ P/Q ರೂಪದಲ್ಲಿ ಇರ್ತಾವೆ ಮಕ್ಕಳೇ. P/Q ಫಾರ್ ಆಲ್ P, Q ಬಿಲಾಂಗ್ಸ್ ಟು Z ವೇರ್ Q ಈಸ್ ನಾಟ್ ಈಕ್ವಲ್ ಟು 0. ಇದನ್ನ ಮಾಹಿತಿಯನ್ನು ಬರೀಬೇಕು. ನೆಕ್ಸ್ಟು ರೂಟ್ನಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಇಲ್ಲೇ ಬಿಡಿ, ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿ +2 ಇದ್ದು -2 ಆಗುತ್ತೆ. √3ಕ್ಕೆ √3 ಈಸ್ ಈಕ್ವಲ್ ಟು ಕೆಳಗಡೆ ಛೇದದಲ್ಲಿ Q ಇದೆ, Q ಈ Qಗೆ ಇದನ್ನು ಗುಣಾಕಾರ ಮಾಡಿದರೆ 2 × Q ಏನಾಗುತ್ತೆ 2Q ಆಗುತ್ತೆ. ಮೈನಸ್ಗೆ ಮೈನಸ್ಸು, Pಗೆ P. ಹಾಗಾದರೆ ಇದನ್ನು ಕ್ಯಾಲ್ಕುಲೇಷನ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಕೆಲವೊಂದಿಷ್ಟು ಮಾಹಿತಿಯನ್ನು ಬರೀಬೇಕು. ಏನಂತ ಮಾಹಿತಿಯನ್ನು ಬರೀಬೇಕಂದ್ರೆ ಇಲ್ಲಿ ನೋಡಿ ಮಕ್ಕಳೇ, P, Q ಪೂರ್ಣಾಂಕಗಳಾಗಿರುವುದರಿಂದ ನಮ್ಮ P - 2Q ಈ ಸಂಖ್ಯೆ ಅಪಾನ್ Q ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ √3 ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು. 2 + √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಷ್ಟು ಬರೆದು ಬಿಟ್ಟರೆ ಕಂಪ್ಲೀಟ್ ಆದಂಥ 2 ಅಂಕಗಳನ್ನು ನಿಮಗೆ ಅವರು ಮಿಸ್ ಮಾಡಲಾರ್ದಂಗೆ ಕೊಡ್ತಾರೆ. ಇನ್ನೊಂದು ಸಂಖ್ಯೆ ನೋಡ್ರಿ, ಇದನ್ನು ಅವನು ಕೇಳ್ತಾನೆ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಾವು ಬರ್ಕೋಬೇಕು. ಅದು ಹೆಂಗೈತಂಗ 2 + √3 ಒಂದು ಅಭಾಗಲಬ್ಧ ಇದ್ದದ್ದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. 2 + √3 ಈಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ಇರ್ತಾವೆ. ನೆಕ್ಸ್ಟ್ ಫಾರ್ ಆಲ್ P, Q ಇಸ್ ಬಿಲಾಂಗ್ಸ್ ಟು Z ವೇರ್ Q ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರೀಬೇಕಾ. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಅದರ ಒಂದು ರೂಟ್ನಲ್ಲಿರ್ತಕ್ಕಂಥ ಒಂದು ಬೆಲೆಯನ್ನು ಇಲ್ಲೇ ಇಟ್ಕೊಂಡು ಇನ್ನೊಂದು ಸಂಖ್ಯೆಯನ್ನು ನಾವು ಈ ಕಡೆ ಬಲಗಡೆ ಟ್ರಾನ್ಸ್ಫರ್ ಮಾಡಬೇಕು. ಅವಾಗ +2 ಇದ್ದದ್ದು ಅದು -2 ಆಗುತ್ತೆ. ತದನಂತರದಲ್ಲಿ ಈ ಒಂದು ಭಿನ್ನ ರಾಶಿಯನ್ನು ಬಿಡಿಸ್ಕೋಬೇಕಾಗತ್ತೆ. Qಗೆ Q ಇಡೋಣ. Qನ ಜೊತೆಯಲ್ಲಿ 2ರಿಂದ ಗುಣಾಕಾರ ಮಾಡಿದರೆ 2Q ಆಯಿತು. Pಗೆ P
ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಈ ನಿಯಮ ಏನು ಹೇಳ್ತೈತೆ ಅನ್ನೋದನ್ನು ಬರೀಬೇಕು. ನಮಗೆ ಗೊತ್ತು ಪಿ ಕಾಮ ಕ್ಯೂ ಪೂರ್ಣಾಂಕಗಳಾಗಿರೋದ್ರಿಂದ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ದೀನಿ ಪಿ ಕಾಮ ಕ್ಯೂ ಎಂಥ ಸಂಖ್ಯೆಗಳಂತಂದು ಪೂರ್ಣಾಂಕ ಸಂಖ್ಯೆಗಳು ಅವು ಆಗಿರೋದ್ರಿಂದ ಪಿ ಮೈನಸ್ 2q ಒಂದು ಎಂಥ ಸಂಖ್ಯೆ ಆಗೈತಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗೈತಿ. ಆದ್ದರಿಂದ √3 ಕೂಡ ಯಾಕಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಇದ್ರ ನಡಕ್ಕೆ ಏನೈತಪ್ಪ ಅಂದ್ರೆ = ಸಿಂಬಲ್ ಐತಿ. ಆದ್ದರಿಂದ ಅದನ್ನು ಕೂಡ ಭಾಗಲಬ್ಧ ಸಂಖ್ಯೆ ಅಂತ ನಾ ಬರ್ದಿದ್ದೀನಿ. ಆದ್ರೆ ನಮಗ್ ಗೊತ್ತೈತಿ √3 ಎಂಥ ಸಂಖ್ಯೆಯಪ್ಪ ಅಂತಂದ್ರೆ ಅದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಸಂಗತಿಗೆ ಅದೇನಾಗೈತಿ ವಿರುದ್ಧವಾಗೈತಿ. ಆದ್ದರಿಂದ ನಮ್ಮ ಊಹೆ ತಪ್ಪು. 2 + √3 ಒಂದು ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ಬಿಟ್ರೆ ಕಂಪ್ಲೀಟ್ ಆದಂತ 2 ಮಾರ್ಕ್ಸ್ಗಳನ್ನ ನಿಮ್ಗೆ ಕೊಡ್ತಾರೆ ಮಕ್ಕಳೇ. ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ ಇದು. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನ ನಾವು ಯಾವ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ಬೇಕಂತಂದ್ರೆ ಅದೇ ತರ ಸೇಮ್ ಸ್ಟೆಪ್ಗಳು. √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ, ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇದು ಮೊದಲನೇ ಸ್ಟೆಪ್ ಬರೀಬೇಕಾದ್ದು. ಹಾಗಾದ್ರೆ ಇದನ್ನ ಮ್ಯಾಥಮೆಟಿಕಲ್ ರೂಪದಲ್ಲಿ ಯಾವ ತರ ಬರೀಬೇಕು? √5 = P/Q ವೇರ್ P, Q ಫಾರ್ ಆಲ್ ಒಂದು ಬರೀಬೇಕು. ಫಾರ್ ಆಲ್ P, Q ಬಿಲಾಂಗ್ಸ್ ಟು Z ವೇರ್ Q is not equal to 0 ಅಂತ ಬರೀಬೇಕು. ಇದಾದ ತಕ್ಷಣ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎರಡೂ ಕಡೆ ವರ್ಗವನ್ನು ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿದಾಗ ಹಾಗಾದ್ರೆ ಎರಡೂ ಕಡೆ ವರ್ಗ ಮಾಡಿದ್ರೆ ಏನಾಗುತ್ತೆ? √5 ಸ್ಕ್ವೇರ್ ಬರುತ್ತಾ ಇದಕ್ಕೂ ಕೂಡ ನಾವೇನ್ ಮಾಡೋಣ? ವರ್ಗವನ್ನ ಮಾಡೋಣ. ಹಾಗಾದ್ರೆ ಇದಕ್ಕೆ ವರ್ಗ ಮಾಡಿದ್ರೆ ಏನಾಗುತ್ತಾ? ಇದು ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತು? 5 ಉಳಿತು. ಈಗ P ವರ್ಗ ಮಾಡಿದ್ರೆ P² ಆಯ್ತು, Q ವರ್ಗ ಮಾಡಿದ್ರೆ Q² ಆಯ್ತು. ಈ Q² ಈ ಕಡೆ ಟ್ರಾನ್ಸ್ಫರ್ ಆದ್ರೆ ಏನಾಗ್ತಪ್ಪ ಅಂದ್ರೆ 5Q² P ಆಯ್ತು. P² ಆಯ್ತು, ಸಾರಿ. ಹಾಗಾದ್ರೆ ಇದರ ಒಂದು ಅರ್ಥ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಇದರ ಅರ್ಥವನ್ನು ಬರ್ಕೊಳ್ಳೋಣ. ಏನಂತ ಅರ್ಥ ಆಗುತ್ತಪ್ಪ ಅಂತಂದ್ರೆ 5 ಇದು P² ಅನ್ನು ಭಾಗಿಸುತ್ತಿದೆ ಅಂತ ಅರ್ಥ ಆಗುತ್ತೆ. 5 P² ಅನ್ನು ಭಾಗಿಸಕತ್ತೈತಪ್ಪ ಅಂದ್ರೆ 5 ಇದು P ಅನ್ನು ಭಾಗಿಸುತ್ತಿದೆ ಅಂತಾನು ಹೇಳ್ಬೋದು ನಾವು. ಇಟ್ ಮೀನ್ಸ್ 2 ಅನ್ನೋ ಒಂದು ಸಂಖ್ಯೆ 4 ಭಾಗಾಕಾರ ಮಾಡಕತ್ತೈತಪ್ಪ ಅಂತಂದ್ರೆ 2 ಕೂಡ ಭಾಗಿಸ್ತೈತೆ. ಅದೇ ರೀತಿಯಾಗಿ ಇದನ್ನು ನಾವು ಇಕ್ವೇಶನ್ ಅನ್ನ 1 ಅಂತ ನಾವು ಸ್ವೀಕರಿಸೋಣ. ಈಗ ನಾವು ಇನ್ನೊಂದು ವೇರಿಯೇಬಲ್ ಅನ್ನು ತೆಗೆದುಕೊಳ್ಬೇಕು. ಏನಂತ? P = ಇಲ್ಲಿ ಯಾವ ಸಂಖ್ಯೆ ಇರ್ತೈತೆ? ರೂಟ್ನಾಗ 5 ಐತಲ್ಲ, ಅದ ತಗೊಂಡು 5 ಇನ್ನೊಂದು ವೇರಿಯೇಬಲ್ ಯಾವುದಪ್ಪ? 6. ಇದಕ್ಕೂ ಕೂಡ ನಾವು ಸೇಮ್ ಸ್ಟೆಪ್ ಅನ್ನು ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಏನಪ್ಪ? ಎರಡೂ ಕಡೆ ವರ್ಗ ಮಾಡಿದಾಗ, ಹಾಗಾದ್ರೆ ಎರಡು ಕಡೆ ವರ್ಗ ಮಾಡಿದ್ರೆ ಏನಾಯ್ತು? ಇದು P² ಆಗುತ್ತೆ, ಇದು 5R² ಆಗುತ್ತೆ. ಇದರ ವರ್ಗ ಎಷ್ಟಾಗುತ್ತೆ? P². 5ರ ವರ್ಗ 25, 6ರ ವರ್ಗ R². ಇದನ್ನ ಇಕ್ವೇಶನ್ ಏನು ತಗೊಳ್ಳೋಣ? 2 ಅಂತ ತಗೊಳ್ಳೋಣ. ಈಗ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ, ಹಾಗಾದ್ರೆ ಸಮೀಕರಣ 1 ಏನ್ ಹೇಳ್ತೈತೆ ನೋಡು? P² = 5Q² ಅಂತ ಹೇಳ್ತೈತಿ. ಇಲ್ಲಿ P² = 25R² ಅಂತ ಹೇಳ್ತೈತಿ. ಹಾಗಾದ್ರೆ ಈ ಬಿ ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 5Q² = 25R². ಹಾಗಾದ್ರೆ ಕಡ್ತಾ ಹೊಡೀರಿ. 5 1 5 5. ಈಗ ಇದೇನಾಯ್ತು? Q² = 5R² ಆಯ್ತು ಮಕ್ಕಳೇ. ಇದರ ಅರ್ಥ ಏನಾಗುತ್ತಪ್ಪ ಅಂದ್ರೆ 5 ಇದು Q² ಅನ್ನು ಭಾಗಿಸುತ್ತಿದೆ ಅಂತ ಅರ್ಥ ಆಗುತ್ತೆ. 5 Q² ಅನ್ನು ಭಾಗಿಸಕತ್ತೈತಪ್ಪ ಅಂದ್ರೆ 5 ಇದು Q ಅನ್ನು ಭಾಗಿಸುತ್ತಿದೆ ಅಂತಾನು ಬರೀಬಹುದು ಕೂಡ. ಭಾಗಿಸುತ್ತಿದೆ ಹಾಗತ್ತಪ್ಪ ಅಂದ್ರೆ
ಈಗ ಒಂದು ಸೆಂಟೆನ್ಸಿಂದ ಏನು ಗೊತ್ತಾಗುತ್ತಪ್ಪ ಅಂದ್ರೆ 5p² ಅನ್ನು ಭಾಗಾಕಾರ ಮಾಡಕತ್ತೈತಿ, 5q² ಅನ್ನು ಭಾಗಾಕಾರ ಮಾಡಕತ್ತೈತಿ. ಇದರಿಂದ ನಮ್ಗೆ ಏನು ಗೊತ್ತಾಗ್ತಪ್ಪ ಅಂತಂದ್ರೆ 5 ಇದು p ಮತ್ತು q ನ ಸಾಮಾನ್ಯ ಅಪವರ್ತನವಾಗಿದೆ. ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ √5 ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √5 ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಇಲ್ಲಿ ಬರ್ತೀನಿ ನೋಡಿ ಮಕ್ಕಳೇ. ಆದ್ದರಿಂದ ನಮ್ಮ ಊಹೆ ತಪ್ಪು. √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿಬೋದು. ನೋಡಿ ಮಕ್ಕಳೇ, ನಾವು ಯಾವ ಥರ ಟ್ರೈ ಮಾಡಿದ್ದೀನಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದಾನೆ. ಮೊದಲು ನಾವು √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು. ಆ ಭಾಗಲಬ್ಧ ಸಂಖ್ಯೆ ಸಂಕೇತ ರೂಪದಲ್ಲಿ p/q ರೂಪದಲ್ಲಿ ಇರ್ತೈತಿ. ಹಾಗಾದ್ರೆ ಇದನ್ನು ನಾವು ಫಸ್ಟ್ ಸ್ಕ್ವೇರನ್ನು ರಿಮೂವ್ ಮಾಡ್ಬೇಕಂತಂದ್ರೆ ಎರಡೂ ಕಡೆ ವರ್ಗವನ್ನು ಮಾಡಬೇಕು. ಎರಡೂ ಕಡೆ ವರ್ಗವನ್ನು ಮಾಡಿ ಇದು ರೂಟನ್ನು ನಾವೇನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಈ ಕಡೆ ರೂಟ್ ಕ್ಯಾನ್ಸಲ್ ಆಗಿ 5 ಅಷ್ಟು ಉಳಿತು. ಈ ಕಡೆ p ನ ವರ್ಗ p², q ನ ವರ್ಗ q² ಆಯಿತು. ಇದನ್ನು ಭಾಗಾಕಾರದಿಂದ ಈ ಕಡೆ ತಗೊಂಡ್ರೆ ಗುಣಾಕಾರ ಆಯಿತು. ಸಮೀಕರಣ 1 ಅಂತ ತಗೊಳ್ರಿ ಅಂತ ಹೇಳಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ 5 ಇದು p² ಅನ್ನು ಭಾಗಿಸುತ್ತದೆ, 5 ಇದು p ಅನ್ನು ಕೂಡ ಭಾಗಿಸುತ್ತದೆ ಅಂತ ಅರ್ಥ ಆಗುತ್ತೆ. ಯಾಕಪ್ಪ ಅಂದ್ರೆ 5 ಈ ಕಡೆ ಟ್ರಾನ್ಸ್ಫರ್ ಆದರೆ /5 ಆಗುತ್ತೆ. ನಾವು ಇನ್ನೊಂದು ವೇರಿಯೇಬಲ್ ಅನ್ನು ತಗೋಬೇಕು. p ಎಂಥ ವೇರಿಯೇಬಲ್ ತಗೋಬೇಕಂದ್ರೆ ಈ ರೂಟ್ನೊಳಗೆ ಯಾವ ನಂಬರ್ ಇರ್ತೈತಿ ಅದ ನಂಬರನ್ನು ತಗೋಬೇಕು. ಅದ ನಂಬರನ್ನು ತಗೊಂಡ್ರೆ ಏನಾಗುತ್ತೆ, p 5. ಇನ್ನೊಂದು ವೇರಿಯೇಬಲ್ p/q ಆಲ್ರೆಡಿ ತಗೊಂಡು ನೆಕ್ಸ್ಟ್ ವೇರಿಯೇಬಲ್ 6 ಅಂತ ತಗೋಬೇಕು. ಈಗ ಸೇಮ್ ಸ್ಟೆಪ್ ಇಲ್ಲಿ ಏನು ಅಪ್ಲೈ ಮಾಡಿದ್ರೆ ಅದೇ ಸೇಮ್ ಸ್ಟೆಪ್ ಅನ್ನು ಆ ಕಡೆ ಅಪ್ಲೈ ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿದಾಗ ಈಗ p ಗೆ ನಾವು ವರ್ಗ ಮಾಡಿದ್ರೆ p² ಆಗುತ್ತೆ. ಈಗ 5 6ಗೆ ನಾವು ವರ್ಗ ಮಾಡಿದ್ರೆ 5ರ ವರ್ಗ 25, 6ನ ವರ್ಗ r² ಆಗುತ್ತೆ. ಈಗ ಅದನ್ನ ಸಮೀಕರಣ 2 ಅಂತ ತಗೊಳ್ರಿ. ಇದ್ರಾಗೂ ಕೂಡ p² ಐತಿ, ಅದ್ರಾಗೂ ಕೂಡ p² ಐತಿ. ಎರಡೂ ಬೆಲೆಗಳನ್ನು ಇಕ್ವೇಟ್ ಮಾಡಬೇಕು. ಹಾಗಾಗಿ ಅದರ ಇಕ್ವೇಟ್ ಮಾಡಿದ್ರೆ ಸಮೀಕರಣ 1 ಮತ್ತು 2ರಿಂದ 5q² = 25 r² ಆಗುತ್ತೆ. 5 1 5 5 25, q² = 5 r² ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ 5 ಈ ಕಡೆ ಟ್ರಾನ್ಸ್ಫರ್ ಆತಪ್ಪ ಅಂದ್ರೆ ಅದು ಭಾಗಾಕಾರದ ರೂಪದಲ್ಲಿ ಬರುತ್ತೆ. 5 ಇದು q² ಅನ್ನು ಭಾಗಿಸುತ್ತದೆ, 5 ಇದು q ಅನ್ನು ಕೂಡ ಭಾಗಿಸುತ್ತದೆ. ಯಾಕಂದ್ರೆ q² ಭಾಗಿಸಕತ್ತೈತಪ್ಪ ಅಂದ್ರೆ ಆಟೋಮೆಟಿಕಲ್ ಅದು q ನ ಭಾಗಾಕಾರ ಮಾಡಕತ್ತೈತಿ ಅಂತ ಹೇಳ್ಬೋದು. ಇದರ ಅರ್ಥ ಇಲ್ಲಿ ಎರಡು ಕಡೆ 5 ಅನ್ನು ನೋಡ್ತೀವಿ ನಾವು. 5 ಇದು p² ಅನ್ನು ಭಾಗಿಸುತ್ತಿದೆ, 5 ಇದು q² ಅನ್ನು ಭಾಗಿಸುತ್ತದೆ. ಅಂದಮೇಲೆ ಇದರ ಅರ್ಥ ಏನಾಗುತ್ತಪ್ಪ ಅಂದ್ರೆ 5 ಇದು p ಮತ್ತು q ನ ಸಾಮಾನ್ಯ ಅಪವರ್ತನವಾಗಿದೆ. ಇದು ಸಾಮಾನ್ಯ ಅಪವರ್ತನ ಆಗಿರೋದ್ರಿಂದ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ನಾವು ಕರಿತೀವಿ. ಆದರೆ √5 ಎಂಥ ಸಂಖ್ಯೆಯಪ್ಪ ಅಂದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಅನ್ನುವ ನಮ್ಮ ಸತ್ಯ ಸಂಗತಿಗೆ ಅದೇನಾಗೈತಿ, ವಿರುದ್ಧವಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು. √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು ಮಕ್ಕಳೇ. ಇದು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ 3 ಮಾರ್ಕ್ಸ್ ಪ್ರಶ್ನೆ. ಹಾಗಾದ್ರೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡ್ತೀರಾ ಮಕ್ಕಳೇ? ಬರೆದುಕೊಳ್ಳಿ. ಈ ಒಂದು ಲೆಕ್ಕವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೇಮ್ ಸ್ಟೆಪ್ ಮಕ್ಕಳೇ. ಎಲ್ಲಿ 5 ಇತ್ತಲ್ಲ ಅಲ್ಲಿ 3 ಹಾಕ್ರಿ, 3ರ ವರ್ಗ 9 ಹಾಕ್ರಿ, ಅಲ್ಲಿ 5ರ ವರ್ಗ ನಾವು 25 ಅಂತ ತಗೊಂಡಿವಿ. ಇದನ್ನ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಮಕ್ಕಳು, ನಿಮಗೂ ಕೂಡ ತುಂಬಾ ಸುಲಭವಾಗಿ ಬರುತ್ತೆ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ನೋಡಿದೀವಪ್ಪ ಅಂದ್ರೆ
ದಯವಿಟ್ಟು ಚಂದಾದಾರರಾಗಿ.